ಕ್ರಿಕೆಟ್ ಜಗತ್ತಿನಲ್ಲಿ ಈಗ ಟೀಮ್ ಇಂಡಿಯಾ ಡಾಮಿನೇಷನ್ ಸೂಪರ್ ಆಗಿದೆ. ಮೂರು ಮಾದರಿಯಲ್ಲೂ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಆದರೆ ಇಂಟ್ರೆಸ್ಟಿಂಗ್ ಅಂದ್ರೆ ಟಾಸ್ ಸೋಲು ಮಾತ್ರ ಬೆನ್ನಿಗಂಟಿದ ಬೇತಾಳದಂತೆ ಕಾಡ್ತಾ ಇದೆ. ಹಾಗಂತ ಇದೇನು ಒಂದು ಫಾರ್ಮ್ಯಾಟ್ನಲ್ಲ, ಮೂರು ಮಾದರಿಯಲ್ಲೂ ಕೂಡ ಸೇಮ್ ರಿಸಲ್ಟ್. ಈ ಟಾಸ್ ಸೋಲಿನ ಜರ್ನಿ ಹೇಗಿದೆ, ಮ್ಯಾಚ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ, ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರಿಕೆಟ್ನಲ್ಲಿ ಟಾಸ್ ಸೋಲು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಪಂದ್ಯದ ರಿಸಲ್ಟ್ ಮೇಲೂ ಕೂಡ ಎಫೆಕ್ಟ್ ಆಗಬಹುದು. ಯಾವ ಪಿಚ್ನಲ್ಲಿ ಆಡ್ತಾ ಇದ್ದೇವೆ, ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಓಕೆನಾ ಅಥವಾ ಚೇಸಿಂಗ್ ಆಯ್ಕೆ ಮಾಡಿಕೊಂಡ್ರೆ ಬೆಟರ್ ಅನ್ನೋದನ್ನ ಡಿಸೈಡ್ ಮಾಡೋಕೆ ಚಾನ್ಸ್ ಸಿಗುತ್ತೆ. ಆದರೆ ಅದ್ಯಾಕೋ ಏನೋ ಭಾರತದ ಟಾಸ್ ಸೋಲಿನ ಸರಣಿ ಮಾತ್ರ ನಿಲ್ತಾನೇ ಇಲ್ಲ. ಟೆಸ್ಟ್ ಕ್ಯಾಪ್ಟನ್ ಆಗಿರುವಂತ ಶುಭ್ಮಾನ್ ಗಿಲ್ಗೂ ಕೂಡ ಅದೇ ಕಂಟಿನ್ಯೂ ಆಗ್ತಾ ಇದೆ. ಸೌತ್ ಆಫ್ರಿಕಾ ವಿರುದ್ಧದ ಸರಣಿಯಲ್ಲೂ ಕೂಡ ಅದೇ ಕಂಟಿನ್ಯೂ ಆಗಿದೆ. 8 ಟೆಸ್ಟ್ ಮ್ಯಾಚ್ಗಳಲ್ಲಿ ಒಂದರಲ್ಲಷ್ಟೇ ಟಾಸ್ ಗೆದ್ದ ಗಿಲ್. ರೋಹಿತ್ ಶರ್ಮಾ ನಿವೃತ್ತಿ ಬಳಿಕ ಶುಭ್ಮನ್ ಗಿಲ್ ಭಾರತದ ಟೆಸ್ಟ್ ತಂಡದ ಕ್ಯಾಪ್ಟನ್ ಆಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಅಲ್ಲಿಂದ ಇಲ್ಲಿಯವರೆಗೆ 8 ಪಂದ್ಯಗಳಲ್ಲಿ ನಾಯಕನಾಗಿ ತಂಡವನ್ನ ಮುನ್ನಡೆಸಿದ್ದಾರೆ. ಅಟ್ ಪ್ರೆಸೆಂಟ್ ಸೌತ್ ಆಫ್ರಿಕಾ ವಿರುದ್ಧ ಕೋಲ್ಕತ್ತಾದಲ್ಲಿ ಮೊದಲ ಟೆಸ್ಟ್ ಪಂದ್ಯ ನಡೀತಾ ಇದೆ. ಈ ಮ್ಯಾಚ್ ಅಲ್ಲೂ ಕೂಡ ಟಾಸ್ ಸೋತಿದ್ದಾರೆ. ಇದಕ್ಕೂ ಮುನ್ನ ಶುಭ್ಮನ್ ಗಿಲ್ 5 ಪಂದ್ಯಗಳ ಇಂಗ್ಲೆಂಡ್ ಸಿರೀಸ್ ಮೂಲಕ ನಾಯಕನಾಗಿ ಟೆಸ್ಟ್ ತಂಡಕ್ಕೆ ಪದಾರ್ಪಣೆ ಮಾಡಿದ್ರು. ಆದ್ರೆ 5ಕ್ಕೆ 5 ಪಂದ್ಯಗಳಲ್ಲೂ ಕೂಡ ಗಿಲ್ ಟಾಸ್ ಅನ್ನ ಸೋಲ್ತಾರೆ. ಸೊ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾ ಬೌಲಿಂಗ್ ಮಾಡ್ಬೇಕಾ ಅನ್ನೋದನ್ನ ಚೂಸ್ ಮಾಡಿಕೊಳ್ಳುವಂತ ಅವಕಾಶ ಸಿಗೋದೇ ಇಲ್ಲ. ಹೀಗಾಗಿ 5 ಪಂದ್ಯಗಳ ಪೈಕಿ 4 ಪಂದ್ಯಗಳಲ್ಲಿ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಬೇಕಾಗುತ್ತೆ. ಫೈನಲಿ ಸರಣಿ ಅಂತೂ ಡ್ರಾನಲ್ಲಿ ಕೊನೆಯಾಗುತ್ತೆ. ಆ ಬಳಿಕ ಭಾರತದಲ್ಲಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲೂ ಕೂಡ ಮೊದಲ ಮ್ಯಾಚ್ ಅಲ್ಲಿ ಗಿಲ್ ಟಾಸ್ ಸೋಲ್ತಾರೆ. ದೆನ್ 2ನೇ ಪಂದ್ಯದಲ್ಲಿ ಟಾಸ್ ಅನ್ನ ಗೆಲ್ತಾರೆ. ಸೊ ಅಲ್ಲಿಗೆ ಸತತ 6 ಪಂದ್ಯಗಳಲ್ಲಿ ಟಾಸ್ ಅನ್ನ ಸೋತು 7ನೇ ಪಂದ್ಯಕ್ಕೆ ಟಾಸ್ ಅನ್ನ ಗೆದ್ದಿದ್ರು. ಈಗ ಸೌತ್ ಆಫ್ರಿಕಾ ವಿರುದ್ಧ ಮತ್ತದೇ ಟಾಸ್ಕ್ ಕಂಟಿನ್ಯೂ ಆಗಿದೆ. ಮೊದಲ ಪಂದ್ಯದಲ್ಲೇ ಟಾಸ್ ಅನ್ನ ಸೋಲ್ಬೇಕಾಯ್ತು. ಇನ್ನು ಟಾಸ್ ಸೋತ ಬಳಿಕ ಗಿಲ್ ವ್ಯಂಗ್ಯವಾಗಿ ಈ ಬಗ್ಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯಕ್ಕೂ ಮುನ್ನ ಟಾಸ್ ಪ್ರಕ್ರಿಯೆ ನಡೆದ ಬಳಿಕ ನಾಯಕ ಶುಭ್ಮನ್ ಗಿಲ್ ಅವರನ್ನ ರವಿಶಾಸ್ತ್ರಿ ಅವರು ಪ್ರಶ್ನೆ ಮಾಡ್ತಾರೆ. ಈ ವೇಳೆ ಮುಗುಳ್ನಕ್ಕಂತ ಗಿಲ್ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ನಲ್ಲಿ ಮಾತ್ರ ನಾನು ಟಾಸ್ ಗೆಲ್ತೇನೆ ಅಂತ ಭಾವಿಸ್ತೇನೆ ಎಂದು ಉತ್ತರಿಸಿದ್ದಾರೆ. ಹಾಗಂತ ಟೆಸ್ಟ್ ನಲ್ಲೇ ಈ ಬ್ಯಾಡ್ ಲಕ್ ಅನ್ಕೊಳ್ಬೇಡಿ. ಒನ್ ಡೇ ಇಂಟರ್ನ್ಯಾಷನಲ್ ಫಾರ್ಮೆಟ್ ನಲ್ಲಂತೂ ಟಾಸ್ ಸೋಲಿನಲ್ಲಿ ಭಾರತ ಇತಿಹಾಸವನ್ನೇ ನಿರ್ಮಿಸಿದೆ. 2023ರ ಏಕದಿನ ವಿಶ್ವಕಪ್ ಬಳಿಕ ಸತತ 18 ಪಂದ್ಯಗಳಲ್ಲಿ ಟಾಸ್ ಸೋಲು. ಏಕದಿನ ಮಾದರಿಯಲ್ಲಿ ಭಾರತದ ಟಾಸ್ ಸೋಲಿನ ಸರಣಿಗೆ ಬ್ರೇಕ್ ಬಿದ್ದೇ ಇಲ್ಲ. ಅದು ಕೂಡ ಕಳೆದ 2 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಸೋಲ್ತಿದ್ದಾರೆ. ಏಕದಿನ ಪಂದ್ಯಗಳಲ್ಲಿ ಸತತವಾಗಿ 18ನೇ ಬಾರಿ ಟಾಸ್ ಸೋಲೋ ಮೂಲಕ ಭಾರತ ಬೇಡದ ದಾಖಲೆ ಕೂಡ ಬರೆದಿದೆ. 2023ರ ಏಕದಿನ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಟಾಸ್ ಸೋತಂತ ಭಾರತದ ಸೋಲಿನ ಸರಣಿ ಅಲ್ಲಿಂದ ಶುರುವಾಗಿ ಕ್ಯಾಪ್ಟನ್ ಬದಲಾದ್ರೂ ಕೂಡ ಈವರೆಗೂ ನಿಂತಿಲ್ಲ. ರೋಹಿತ್ ಶರ್ಮಾ ಅವರು ಸತತ 15 ಸಲ ಟಾಸ್ ಸೋತ್ರೆ ODI ಮಾದರಿಯಲ್ಲಿ ಶುಭ್ಮನ್ ಗಿಲ್ ಅವರು 3ನೇ ಸಲ ಟಾಸ್ ಸೋತಿದ್ದಾರೆ. 2025ರ ICC ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಸಹ ಭಾರತ ತಂಡ ಯಾವ ಪಂದ್ಯದಲ್ಲೂ ಕೂಡ ಟಾಸ್ ಅನ್ನ ಗೆಲ್ಲದೆ ಟ್ರೋಫಿಯನ್ನ ಗೆದ್ದಿದ್ರು. ಇತ್ತೀಚೆಗೆ ಆಸ್ಟ್ರೇಲಿಯಾ ವಿರುದ್ಧ 3 ಪಂದ್ಯಗಳ ಏಕದಿನ ಸರಣಿಯಲ್ಲೂ ಕೂಡ ಶುಭ್ಮನ್ ಗಿಲ್ 3 ಪಂದ್ಯಗಳಲ್ಲೂ ಟಾಸ್ ಸೋತಿದ್ರು. ಬಟ್ ಒಂದು ಸಮಾಧಾನಕರ ವಿಚಾರ ಅಂದ್ರೆ ಟಾಸ್ ಗೆಲ್ಲದೇ ಇದ್ರೂ ಕೂಡ ಭಾರತ ಪಂದ್ಯಗಳನ್ನ ಗೆಲ್ತಾ ಇದೆ. ಅದೇ ಖುಷಿಯ ವಿಚಾರವಾಗಿದೆ. ಸೂರ್ಯನಿಗೂ ಪದೇ ಪದೇ ಕೈ ಕೊಡ್ತಿದೆ ಟಾಸ್. ಇನ್ನು T20 ಕ್ಯಾಪ್ಟನ್ ಆಗಿರುವಂತ ಸೂರ್ಯಕುಮಾರ್ ಯಾದವ್ಗೂ ಕೂಡ ಟಾಸ್ ಕೈ ಕೊಡ್ತಾ ಇದೆ. ನಾಯಕನಾಗಿ ಭಾರತ ಪರ ಒಂದೇ ಒಂದು T20 ಸರಣಿಯನ್ನು ಕೂಡ ಸೋತಿಲ್ಲ. ಆದ್ರೆ ಸೂರ್ಯನ್ಗೂ ಕೂಡ ಟಾಸ್ ಸೋಲಿನ ಬೇತಾಳ ಬಿಟ್ಟಿಲ್ಲ. ಇತ್ತೀಚೆಗೆ ಆಸ್ಟ್ರೇಲಿಯಾ ಸರಣಿಯಲ್ಲೂ ಕೂಡ 5 ಪಂದ್ಯಗಳ T20 ಸರಣಿಯಲ್ಲಿ ಜಸ್ಟ್ 1 ಪಂದ್ಯದಲ್ಲಿ ಮಾತ್ರ ಟಾಸ್ ಅನ್ನ ಗೆದ್ದಿದ್ರು. 4 ಪಂದ್ಯಗಳಲ್ಲಿ ಟಾಸ್ ಸೋತಿದ್ರು. ಅಂಡ್ ಅಂತಿಮವಾಗಿ ಸರಣಿಯನ್ನ ಭಾರತವೇ ಗೆದ್ದಿತ್ತು. ಹೀಗೆ ಭಾರತ 3 ಮಾದರಿಯಲ್ಲೂ ಕೂಡ ಟಾಸ್ ಗೆಲ್ಲೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇದೆ. ಬಟ್ ಸಮಾಧಾನ ಅಂದ್ರೆ ರಿಸಲ್ಟ್ ಮಾತ್ರ ಭಾರತ ಪರವೇ ಬರ್ತಾ ಇದೆ. ಸೊ ಭಾರತ ಗೆಲ್ತಿದೆ ಅಂದ್ರೂ ಕೂಡ ಟಾಸ್ ಗೆಲ್ಲೋದು ಕೂಡ ನಾಯಕರಿಗೆ ಕಾನ್ಫಿಡೆನ್ಸ್ ಅನ್ನ ಬೂಸ್ಟ್ ಮಾಡುತ್ತೆ. ಸೊ ಇದಂತೂ ಸತ್ಯ. ಸೊ ಯಾವುದೇ ಪಂದ್ಯಗಳಲ್ಲಿ ಟಾಸ್ ಸೋಲು ಗೆಲುವು ಕೂಡ ಪಂದ್ಯದ ಮೇಲೆ ಪರಿಣಾಮವನ್ನ ಬೀರಬಹುದು. ಬಟ್ ಭಾರತ ಪಾಲಿಗೆ ಇದು ನಿಜ ಆಗದೇ ಇದ್ರೂ ಕೂಡ ಒಂದು ತಂಡದ ಆರಂಭದಲ್ಲಿ ಟಾಸ್ ಗೆಲ್ಲೋದು ಒಂದು ಪ್ರಮುಖ ವಿಚಾರವಾಗಿ ಅಂತೂ ಇರುತ್ತೆ. ನಮಸ್ಕಾರ.